ಒಳ್ಳೇದಾಗ್ಲಿಮ್ಮ. ಹೋಗಿ ಬರ್ತೀನಿ. ಸರಿಮ್ಮ. ಅಮ್ಮ ಇಷ್ಟ ಬೇಗ ಹೋಗ್ತಾ ಇದ್ಯಾ? ಕಂದ, ಟೈಮ್ ಎಷ್ಟಾಗಿದೆ ನೋಡು. ಅಲ್ಲಾನು ಒಬ್ಳೆ ಕಾಯ್ತಿರ್ತಾಳಲ್ವಾ. ಇನ್ನೊಂದ್ಸತಿ ಬರುವಾಗ ಅನುಗೂ ಕರ್ಕೊಂಡ್ ಬಾ ಅಮ್ಮ. ನೀವಿಬ್ರು ಇಲ್ಲೇ ಇರಿ. ಸರಿ ಆಯ್ತು. ಪಲ್ಲವಿ ಅವರೇ, ಬನ್ನಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಹೋಗ್ತೀನಿ. ಅರೆ, ಇಷ್ಟೊತ್ತಲ್ಲಿ ನಿನ್ನ ಒಬ್ಬಳನ್ನೇ ಕಳ್ಸಕ್ಕಾಗತ್ತಾ? ನಮ್ಮನೆ ಮಗಳನ್ನ ಇಷ್ಟ ರಾತ್ರಿಲಿ ಒಬ್ಬಳನ್ನೇ ಕಳ್ಸಕ್ಕಾಗಲ್ಲಮ್ಮ. ವಿಕ್ರಾಂತ್, ನೀನೇ ಕರ್ಕೊಂಡು ಹೋಗೋ. ನೋಡಿದ್ರೆ ಪಲ್ಲವಿ ಅವರೇ, ಹೋಮ್ ಮಿನಿಸ್ಟರ್ ಆರ್ಡರ್ ಆಗಿದೆ, ನೀವು ಸುಮ್ಮನೆ ಬರ್ಬೇಕಷ್ಟೇ. ಸರಿ, ಬರ್ತೀನಿ ಬಿಡಿ. ಪಲ್ಲವಿ ಅವರೇ, ಬನ್ನಿ ಕಾರಲ್ಲಿ ಹೋಗೋಣ, ನಾನ್ ಡ್ರಾಪ್ ಮಾಡ್ತೀನಿ. ನಿಶ್ವಿಕಾ, ಬಾ ಇಲ್ಲಿ ಸ್ವಲ್ಪ. ಏನಾಯ್ತು ಆಂಟಿ? ನೋಡು, ಅವರಿಬ್ರು ಗಂಡ ಹೆಂಡತಿ ಜೊತೆನಲ್ಲಿ ಹೋಗ್ತಾ ಇದ್ದಾರೆ. ಅವರಿಬ್ರಿಗೂ ಸ್ವಲ್ಪ ಏಕಾಂತ ಬೇಕಲ್ವಾ? ಅವ್ರು ಕರೆದ್ರು ನಾ ಬರಲ್ಲ ಅಂತ ಹೇಳು. ಓ ಸಾರಿ ಆಂಟಿ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡು, ನೀನ್ ಯಾರಿಗೂ ಪ್ರೀತಿ ಗೀತಿ ಮಾಡಿಲ್ಲ ಅನ್ಸುತ್ತೆ ಅಲ್ವಾ? ಯಾಕೆ ಮಾಡಿಲ್ಲ? ಮಾಡಿದ್ದೆ ನಿಮ್ ಮಗನ್ನೇ. ಈಗ್ಲೂ ಮಾಡ್ತಿದ್ದೀನಿ, ಮುಂದಕ್ಕೂ ಮಾಡ್ತಾನೆ ಇರ್ತೀನಿ. ನಿಶ್ವಿಕಾ ಅವರೇ, ಬನ್ನಿ. ಅದು ಅಮ್ಮಂಗೆ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತೆ. ಅಲ್ಲ, ಪಾತ್ರೆ ಎಲ್ಲ ತೊಳ್ದಿಟ್ಟು ಹೋಗ್ಲಾ? ಅಷ್ಟೇ ಅತಿಕೆ, ಬೆಳಿಗ್ಗೆ ಎದ್ದು ಕಸ ಗುಡ್ಸಿ ರಂಗೋಲಿ ಹಾಕ್ಬಿಟ್ಟು ಹೋಗು. DC ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಇದ್ದು ಬಿಡು. ಅಮ್ಮ ಕೋಪ ಮಾಡ್ಕೊಂಡ್ರಾ? ಮತ್ತಿನ್ನೇನು, ಅಪರೂಪಕ್ಕೆ ಇಬ್ರಿಗೂ ಏಕಾಂತ ಸಿಕ್ಕಿದೆ. ಹಾಗೆ ಬೈಕಲ್ಲಿ ಸುತ್ತಾಡ್ಕೊಂಡು ಮನೆಗೆ ಹೋಗೋದ್ ಬಿಟ್ಟು. ಐ ಲವ್ ಯು ಅಮ್ಮ. ಬನ್ನಿ. ವಿಕ್ರಾಂತ್, ಅರ್ಜೆಂಟ್ ಏನೂ ಇಲ್ಲ, ನಿಧಾನವಾಗಿ ಮನೆಗೆ ಬಾ. ಸರಿ ಅಮ್ಮ. ಬಾಯ್ ಅಮ್ಮ. ಇವರಿಬ್ರು ಮದ್ವೆ ಆದ್ಮೇಲೆ ಇವತ್ತೇ ನನಗೆ ಇಷ್ಟೊಂದು ನೆಮ್ಮದಿ ಅನ್ಸಿದ್ದು. ಈಗ ನಂದು ಒಂದು ಸಂಸಾರ ಅಂತ ಅನಿಸ್ತಾ ಇದೆ. ಮನ್ಸಿಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆಂಟಿ, ನಿಮ್ ಖುಷಿ ನೋಡ್ತಾ ಇದ್ರೆ ನನ್ಗೂ ತುಂಬಾ ಖುಷಿ ಆಗ್ತಿದೆ. ನಾನು ಯಾವಾಗ್ಲೂ ಹೀಗೆ ಇರ್ಬೇಕು ಅಂದ್ರೆ ಸಮಸ್ಯೆಗಳೆಲ್ಲ ಬೇಗ ಮುಗಿಬೇಕು. ಪಲ್ಲವಿ ವಿಕ್ರಾಂತ್ ಒಂದಾಗ್ಬೇಕು. ಆ ಕನ್ಸೆಲ್ಲ ಕಾಣ್ಬೇಡಿ ಆಂಟಿ, ಅದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಹೌ ಡೇರ್ ಯು ವಿಕ್ರಾಂತ್! ನನ್ ಮುಂದೆನೆ ಆ ಪಲ್ಲವಿನ ಬೈಕಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀಯಾ? ನನ್ ಮುಂದೆನೆ ಸೊಂಟ ಹಿಡ್ಕೊಳ್ತೀಯಾ? ಕಾಲೇಜಲ್ಲಿ ಸ್ಟಡೀಸ್ ಮಾಡುವಾಗ ಯಾರಾದ್ರೂ ಸುಮ್ಮನೆ ನಿನ್ನ ಟಚ್ ಮಾಡಿದ್ರು, ಟಚ್ ಮಾಡೋದಿರ್ಲಿ, ಜಸ್ಟ್ ನಿನ್ ಕಡೆ ನೋಡಿದ್ರು ನಾನು ಹೋಗಿ ಅವ್ರ ಕೆನ್ನೆಗೆ ಬಾರಿಸ್ತಾ ಇದ್ದೆ. ಬಟ್ ಈಗ ಆ ಪಲ್ಲವಿ ನಿನ್ನ ಹಗ್ ಮಾಡ್ಕೋತಾಳೆ, ನಿನ್ ಕೈಯಲ್ಲಿ ಕುಂಕುಮ ಇಡ್ಸ್ಕೋತಾಳೆ. ಆದ್ರೆ ನನ್ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ.